ಬಿಜೆಪಿ ಹಾಗೂ ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆ 3 ದಿನ ಸಕ್ಸಸ್ ಕಂಡಿದೆ. 4ನೇ ದಿನಕ್ಕೆ ಕಾಲೇರಿಸಿದೆ. ಸಿಎಂ ವಿರುದ್ಧ 4ನೇ ದಿನಕ್ಕೆ ಕಾಲಿಟ್ಟ ಮೈಸೂರು ಚಲೋ. ಇವತ್ತು ನಿಡಘಟ್ಟ ಮಂಡ್ಯದವರೆಗೂ ದೋಸ್ತಿ ಪಾದಯಾತ್ರೆ ನಡೆಯುತ್ತೆ. 22 ಕಿಲೋಮೀಟರ್ ಹೆಜ್ಜೆ ಹಾಕಲಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು. ಈವರೆಗೆ ಸುಮಾರು 60 ಕಿಲೋಮೀಟರ್ ಸಾಗಿರುವಂತಹ ಪಾದಯಾತ್ರೆ. ಕಾಂಗ್ರೆಸ್ ಸಿಎಂ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಸಮರವನ್ನ ನಡೆಸ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಈ ಪಾದಯಾತ್ರೆಯನ್ನ ಜಾಯಿನ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಮತ್ತೆ ಲೈವ್ ಡೀಟೇಲ್ಸ್ ಪಾದಯಾತ್ರೆಯನ್ನ ಕವರ್ ಮಾಡ್ತಾ ಇರುವಂತಹ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, 3 ದಿನ ಸಾಕಷ್ಟು ಅಗ್ರೆಸಿವ್ ಆಗಿ ಉತ್ಸಾಹದಿಂದ ಈ ದೋಸ್ತಿ ನಾಯಕರು ಹೆಜ್ಜೆ ಹಾಕಿದ್ರು. ಇವತ್ತು 4ನೇ ದಿನ. 4ನೇ ದಿನದ ಅಜೆಂಡಾ ಏನೇನು? ಸಭಾ ಸಿಎಂ ಏನು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪತ್ನಿಗೆ ಒಂದು ಸೈಟ್ಗಳನ್ನು ಪಡೆದಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಹಗರಣ ನಡೆದಿದೆ. ಹಾಗಾಗಿ ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಜೊತೆಗೆ ಸಿಬಿಐ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಜಂಟಿಯಾಗಿ ಮಾಡ್ತಾ ಇರುವಂಥದ್ದು. ಈ ಒಂದು ಪಾದಯಾತ್ರೆ ಕಳೆದ 3 ದಿನಗಳಿಂದ ಏನು ಸುಮಾರು 60 ಕಿಲೋಮೀಟರ್ ಒಂದು ಪಾದಯಾತ್ರೆ ಆಗಿದೆ. ಇವತ್ತು ಏನು ಮಂಡ್ಯ ಜಿಲ್ಲೆಯ ನಿಡಘಟ್ಟದಿಂದ ಮಂಡ್ಯ ನಗರದವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಏನು ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸೋದಕ್ಕೆ ಈಗಾಗಲೇ ಎಲ್ಲ ಏನು ಜೆಡಿಎಸ್ ನಾಯಕರಾಗಿರ್ಬೋದು ಅಥವಾ ಬಿಜೆಪಿ ನಾಯಕರು ಒಂದು ವಾಗ್ದಾಳಿಯನ್ನು ನಡೆಸುವ ಸಾಧ್ಯತೆ ಹೆಚ್ಚಿರುವಂಥದ್ದು. ಪ್ರಮುಖವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಏನು ಎಲ್ಲಿ ಸಮಾವೇಶಗಳನ್ನು ಏನು ಸಣ್ಣ ಸಣ್ಣ ಸಮಾವೇಶಗಳು ನಡೆಯುತ್ತೆ ಅಲ್ಲಿ ಸರ್ಕಾರದ ವಿರುದ್ಧ, ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಏನು BY ವಿಜೇಂದ್ರ ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಿರುವಂಥದ್ದು. ಈಗಾಗಲೇ ಶಾಸಕರು ಮತ್ತೆ ಏನು ವಿಧಾನ ಪರಿಷತ್ ಸದಸ್ಯರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಭಾಗಿಯಾಗಿ ಸರ್ಕಾರದ ವಿರುದ್ಧ ಒಂದು ರಣಕಹಳೆಯನ್ನು ಊದಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡು ಹೆಜ್ಜೆಯನ್ನಿಟ್ಟಿರುವಂಥದ್ದು. ಇವತ್ತು ಕೂಡ ಈ ಪಾದಯಾತ್ರೆ ಏನು ಸಾಕಷ್ಟು ದೂರ ಇದ್ರೂ ಕೂಡ ಯಾವುದೇ ರೀತಿಯ ಒಂದು ಏನು ಸುಸ್ತಾಗದೆ ರೀತಿ ಅವರು ಪಾದಯಾತ್ರೆಯನ್ನು ಮಾಡ್ತಿರುವಂಥದ್ದು. ಸರ್ಕಾರಕ್ಕೆ ಎಚ್ಚರಿಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆ ಇವತ್ತು ಕೂಡ ಹೋಗ್ತಾ ಇರುವಂಥದ್ದು. ಮಂಡ್ಯದಲ್ಲಿ ಇವತ್ತು ಒಂದು ಬೃಹತ್ ಸಮಾವೇಶ ನಡೆಸಿ ಅಲ್ಲಿ ಕೂಡ ಬಿಜೆಪಿ ನಾಯಕರು ಏನು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಇವತ್ತು ಮಾಡಿಕೊಂಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.